नमस्ते बच्चों, मेरा नाम पूर्णिमा हंदे। मैं बेंगलुरु के गवर्नमेंट हाई स्कूल दोडेरी में हिंदी शिक्षिका हूँ। आजकल आप सब घर में ही हैं। घर में बैठकर पढ़ाई लिखाई सब चल रहा है। आदरे जब आप सुबह उठकर बाहर देखते हैं तो ಬೆಳಗ್ಗೆ ಬೆಳಗ್ಗೆ ಇದು ನೀವು ಹೊರಗಡೆ ನೋಡಿ ಅಲ್ಲಿ ಬಹಳಷ್ಟು ಆಕ್ಟಿವಿಟೀಸ್ಗಳು ನಡೀತಾನೆ ಇರ್ತವೆ. ಜನರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಅವರವರ ಕೆಲಸಗಳಲ್ಲಿ ಅವರು ಬ್ಯುಸಿ ಆಗಿರ್ತಾರೆ, ವೆಹಿಕಲ್ಸ್ಗಳ ಓಡಾಟ, ಈ ಥರ ಬಹಳಷ್ಟು ಆಕ್ಟಿವಿಟೀಸ್ಗಳು ನಡೀತಾನೆ ಇರ್ತವೆ. सुबह उठकर अगर आप बाहर देखते हैं तो क्या क्या देखते हैं? आइए चलिए देखते हैं बाहर क्या क्या होता है. यहाँ पर देखिए, यहाँ दो बच्चे हैं ಅಲ್ವಾ. ಇಬ್ಬರು ಮಕ್ಕಳು ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ದಾರೆ. ಏನಾಗ್ತಾ ಇದೆ ಅಲ್ಲಿ, ಏನು ನೋಡ್ತಾ ಇದ್ದಾರೆ? कुछ बच्चे साइकिलिंग कर रहे हैं ಅಲ್ವಾ. ಕೆಲವು ಮಕ್ಕಳು ಇಲ್ಲಿ ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ. ಅದೇ ಥರ ಇಲ್ಲೊಂದಿಷ್ಟು ಮಕ್ಕಳಿದ್ದಾರೆ ನೋಡಿ, ಏನು ಮಾಡ್ತಾ ಇದ್ದಾರೆ ಇವರೆಲ್ಲ? एक लड़का दौड़ रहा है और यह क्या कर रहा है? ಏನಿದು? ವೇಟ್ ಲಿಫ್ಟಿಂಗ್ ಮಾಡ್ತಾ ಇದ್ದಾನೆ. और एक लड़का एक्सरसाइज कर रहा है. ये सब क्या है? ये सब है ವ್ಯಾಯಾಮ. ಈ ತರಹ ವ್ಯಾಯಾಮಗಳನ್ನು ನಾವು ನೋಡಿ ಹೊರಗಡೆ ಪಾರ್ಕಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಸಿಟಿಗಳಲ್ಲಾದರೆ ಬಹಳಷ್ಟು ಪಾರ್ಕ್ಗಳಿರ್ತವೆ. सुबह शाम अगर हम पार्क में जाते हैं तो इस तरह हम वहाँ पर भी क्या करते हैं? एक्सरसाइज कर सकते हैं. ಹಾಗಾದರೆ ಮಕ್ಕಳು ಹೇಳಿ, ಯಾಕೆ ಈ ಎಕ್ಸರ್ಸೈಸ್ ಅನ್ನೆಲ್ಲ ಮಾಡ್ತಾರೆ? ಇದರ ಅಗತ್ಯ ಏನು? ಓ, यहाँ पर देखिए क्या है? कोई आ रहा है. ಏನು ಮಾಡ್ತಾ ಇದ್ದಾನೆ ಇವರು? यह भी क्या कर रहा है? ವಾಕಿಂಗ್ यानी ಜಾಗಿಂಗ್ कर रहा है. ಇದು ಕೂಡ ಏನು? ಒಂದು ವ್ಯಾಯಾಮ. ಹಾಗಾದರೆ ಈ ವ್ಯಾಯಾಮದ ಅಗತ್ಯ ಏನು? ಕರೆಕ್ಟಾಗಿ ಹೇಳಿದ್ರಿ ಮಕ್ಕಳ. ಆರೋಗ್ಯಪೂರ್ಣ ಜೀವನಕ್ಕಾಗಿ ನಾವೆಲ್ಲರೂ ಏನು ಮಾಡ್ತೀವಿ? ಸಂಜೆ ಅಥವಾ ಬೆಳಿಗ್ಗೆ ಏನಾದರೂ ಒಂದು ಎಕ್ಸರ್ಸೈಸನ್ನು ಮಾಡ್ತಾ ಇರ್ತೀವಿ. जॉगिंग हो सकता है, वॉकिंग, रनिंग, दौड़ना, कुछ भी एक एक्सरसाइज हम करते हैं हमारे शरीर के लिए, स्वस्थ रहने के लिए. ಹಾಗಾದರೆ ಕೇವಲ ಎಕ್ಸರ್ಸೈಸ್ ಮಾಡೋದ್ರಿಂದ, ವ್ಯಾಯಾಮಗಳನ್ನು ಮಾಡೋದ್ರಿಂದ ನಾವು ಆರೋಗ್ಯಪೂರ್ಣವಾಗಿರೋಕ್ಕಾಗತ್ತಾ? नहीं ना. इसके साथ साथ हमें क्या करना चाहिए? हमारे आहार के बारे में, ಆಹಾರ ಪದ್ಧತಿಯನ್ನು ಕೂಡ ನಾವು ಸರಿಯಾಗಿ ಇಟ್ಕೊಂಡ್ರೆ ಮಾತ್ರನೇ ನಮ್ಮ ಆರೋಗ್ಯ ಚೆನ್ನಾಗಿರಕ್ಕೆ ಸಾಧ್ಯ. ಹಾಗಾದರೆ ಯಾವ ಯಾವ ಆಹಾರವನ್ನು ತಿನ್ನಬೇಕು, ಎಂತಹ ಫುಡ್ಡನ್ನು ನಾವು ತಗೋಬೇಕು? बच्चों, आज आपके लिए एक पाठ है संतुलित आहार. आपका पाठ है संतुलित आहार. संतुलित आहार क्या है यह? यहाँ पर देखिए, एक माँ अपने बच्चों के साथ वार्तालाप कर रही है. वार्तालाप यानी ಸಂಭಾಷಣೆ. ಇಲ್ಲಿ ಸಂಭಾಷಣೆ ಮೂಲಕ ತಾಯಿ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾಳೆ, क्या क्या खाना है, क्या नहीं खाना है, इसका ಅವಶ್ಯಕತೆ क्या है, ಇದೆಲ್ಲವನ್ನ ನಾವು ಇವತ್ತು ಈ ಪಾಠದಿಂದ ತಿಳ್ಕೊಳ್ಳೋಣ. ಯಾಕೆ ಇದನ್ನೆಲ್ಲ ತಿಳ್ಕೋಬೇಕು? ಬಚ್ಚೋ, ಆರೋಗ್ಯವೇ ಭಾಗ್ಯ. ಹೆಲ್ತ್ ಈಸ್ ವೆಲ್ತ್. ನಮಗೆಲ್ಲ ಗೊತ್ತಿದೆ, ಆರೋಗ್ಯ ಚೆನ್ನಾಗಿದ್ರೆ ನಾವು ಯಾವ ಆಸ್ತಿಯನ್ನಾದರೂ ಕೂಡ ಮಾಡ್ಕೋಬೋದು. ಎಲ್ಲಕ್ಕಿಂತ ಉತ್ತಮ ಆಸ್ತಿ ಯಾವುದು? ನಮ್ಮದು ಆರೋಗ್ಯ. इसलिए हमें आरोग्य के बारे में ध्यान देना चाहिए. संतुलित आहार. ಆಹಾರ ಯಾವ ಆಹಾರ ತಗೋಬೇಕು? ನಮಗೆ ಇಷ್ಟ ಆಗಿದ್ದ ಅಥವಾ ಬೇರೆಯವರಿಗೆ ಇಷ್ಟ ಆಗಿದ್ದು ನಾವು ತಿನ್ನಬೇಕಾ? ನೋಡೋಣ ಬನ್ನಿ. क्या क्या खा सकते हैं? यहाँ पर एक लड़का है. ಏನೇನು ಕೊಡ್ತಾ ಇದ್ದಾರೆ ಇವರ ಅಮ್ಮ ಇವನಿಗೆ? ಏನು ಕೊಡ್ತಾ ಇದ್ದಾರೆ? ದೋಸೆ, इडली, हाँ स्वीट्स भी है और दूध भी है. मगर ये लड़का बोल रहा है, नो नहीं, मुझे कुछ भी अच्छा नहीं लगता. ನಿಮ್ಮ ಥರದ್ದೇ ಹುಡುಗ ನೋಡಿ. ನೀವು ಕೂಡ ಹಾಲು ಕುಡಿಯೋಕ್ಕೆ ನಿಮಗೆ ಕಷ್ಟ ಅನಿಸುತ್ತೆ ಅಲ್ವಾ? ಹೆಚ್ಚಿನವರು ಸ್ಕೂಲಿಗೆ ಪೇರೆಂಟ್ಸ್ ಬಂದಾಗ ಅದೇ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಏನಂತ? ನನ್ನ ಮಗ ಹಾಲು ಕುಡಿಯಲ್ಲ, ನನ್ನ ಮಗಳು ತರಕಾರಿ ತಿನ್ನಲ್ಲ. इस तरह के कंप्लेंट्स हमेशा हमें आता है. तो आपको क्या अच्छा लगता है? ಈ ಹಾಲು, ಮೊಸರು, ದೋಸೆ, ಇಡ್ಲಿ ನಿಮ್ಗೆ ಇಷ್ಟ ಆಗಲ್ಲ ಅಂತ ಇಟ್ಕೊಳ್ಳೋಣ. ಓಕೆ, ಹಾಗಾದರೆ ಏನು ಇಷ್ಟ ಆಗುತ್ತೆ? ನೋಡಿ, यहाँ पर एक लड़की है. ನಿಮ್ಮ ಥರದೇ ಒಂದು ಹುಡುಗಿ ಏನು ಮಾಡ್ತಾ ಇದ್ದಾಳೆ? ವಾವ್, ಏನಂತ ಇಷ್ಟ, ಯಾವ್ದು ಇಷ್ಟ ಆಗ್ತಾ ಇದೆ ಅವಳಿಗೆ? ನೋಡಿ, ಬಾಯಲ್ಲಿ ನೀರು ಬರ್ತಾ ಇದೆ. ಏನು ನೆನೆಸ್ಕೋತಾ ಇದ್ದಾಳೆ? ಚಿಪ್ಸು. ಇದೇನು ಇನ್ನೊಂದೇನಿದು? ಯಾವುದೋ ಬೇಕರಿ ಐಟಮು. ಅವ್ರು ये सब क्या है? ಕೇಕ್ है. ಈ सबको सोच कर ही ಯೋಚನೆ ಮಾಡಿದ ಅವಳಿಗೆ ಏನಾಗ್ತಾ ಇದೆ? ಖುಷಿ ಆಗ್ತಾ ಇದೆ. ನಿಮಗೂ ಕೂಡ ಖುಷಿ ಆಗ್ತಾ ಇದೆ ಅಲ್ಲ? ಬಾಯಲ್ಲಿ ನೀರು ಬರ್ತಾ ಇದೆ. ಓ, ये तो आइसक्रीम है. ಇದು ಎಲ್ಲರಿಗೂ ಇಷ್ಟ ಆಗುವಂಥದ್ದೊಂದು ಐಸ್ ಕ್ರೀಮ್. आप खाना चाहते हैं मगर मम्मी बोलती है नहीं ये मत खाओ. ಹಾಗಾದರೆ ಸಂತುಲಿತ ಆಹಾರ, ನಾವು ಯಾವ ರೀತಿಯ ಆಹಾರ ತಗೋಬೇಕು? ಇದನ್ನೆಲ್ಲ ಯಾಕೆ ತಗೋಬಾರ್ದು? ಮನೆಯಲ್ಲಿ ಪೇರೆಂಟ್ಸ್ ಬೇಡ ಬೇಡ ಅಂದ್ಕೊಳ್ಳಿ ನಿಮ್ಗೆ ಸಿಟ್ಟು ಬರುತ್ತೆ. ಯಾಕೆ? इस सब के बारे में हम आज जानकारी प्राप्त करेंगे इस पाठ से. पाठ का नाम है संतुलित आहार.
आइए देखते हैं पाठ का आशय क्या है, लेखक हमें क्या बताना चाहते हैं। स्वस्थ एवं सुदृढ़ रहने के लिए संतुलित आहार अत्यंत आवश्यक है। हमें स्वस्थ रहना है, ಸುದೃಢ ಸ್ಟ್ರಾಂಗ್ ಆಗಿರಬೇಕು, ಆರೋಗ್ಯಪೂರ್ಣವಾಗಿರಬೇಕಾದ್ರೆ ಯಾವುದು ಅಗತ್ಯ ಇದೆ ಹೇಳಿ? ಸಂತುಲಿತ ಆಹಾರ, ಸಮತೋಲಿತ ಆಹಾರ, ಇಂಗ್ಲಿಷಲ್ಲಿ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ. इसका बहुत ही आवश्यक है. जिस तरह एक्सरसाइज चाहिए, ವ್ಯಾಯಾಮ ಬೇಕೋ, ಅದೇ ರೀತಿ ಉತ್ತಮ ಆಹಾರ ಪದ್ಧತಿ ಕೂಡ ನಮ್ದಾಗಿದ್ರೆ ಮಾತ್ರನೇ ನಾವು ಆರೋಗ್ಯಪೂರ್ಣವಾಗಿರಕ್ಕೆ ಸಾಧ್ಯ. यहाँ पर देखिए बच्चों, इस लेसन में कुछ नए शब्द हैं. कौन कौन से नए शब्द हैं? संतुलित, ಇದು ಪಾಠದ ಹೆಸರಲ್ಲೇ ಬಂದಿದೆ. ಇನ್ನು ಸಂತುಲಿತ ಅಂದ್ರೆ ಸಮತೋಲಿತ, ಕನ್ನಡದಲ್ಲೂ ಕೂಡ ನಾವು ಇದನ್ನ ಸಮತೋಲಿತ ಅಂತಾನೆ ಕರಿತೀವಿ. ಬ್ಯಾಲೆನ್ಸ್ಡ್. तो और एक शब्द आता है साग सब्जी. साग सब्जी ಅಂದ್ರೆ ತರಕಾರಿ, ವೆಜಿಟೇಬಲ್ಸ್. ಈ ಪಾಠದಲ್ಲಿ ನಿಮ್ಗೆ ಹೇಳ್ತಾರೆ ನಾವು ಯಾವ್ಯಾವ ತರಕಾರಿಗಳನ್ನು ತಿನ್ನಬೇಕು, ಅದರಿಂದ ನಮ್ಮ ಆರೋಗ್ಯ ಹೇಗೆ ಸುಧಾರಿಸಬಹುದು, इन सब के बारे में हम यहाँ पर चर्चा करेंगे. और एक शब्द है ಹಡ್ಡಿಯಾ. ಹಡ್ಡಿಯಾ ಅಂದ್ರೆ ಏನು? ಅಸ್ಥಿಯಾ. ಕನ್ನಡದಲ್ಲಿ ಇದನ್ನ ಮೂಳೆಗಳು ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿರೋ ಮೂಳೆಗಳು ಗಟ್ಟಿಯಾಗಿರಬೇಕಾದ್ರೆ, ಸ್ಟ್ರಾಂಗ್ ಆಗಬೇಕಾದ್ರೆ ताकत चाहिए तो हमें क्या क्या खाना है, इसके बारे में भी हम यहाँ चर्चा करेंगे. और एक शब्द है खराब. इसका अर्थ है बुरा. बुरा ಅಂತಂದ್ರೆ जो अच्छा नहीं है उसे बुरा कहते हैं. अच्छा और बुरा क्या है? ವಿಲೋಮ ಶಬ್ದ है. ಯಾವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಯಾವುದು ಅಲ್ಲ ಅನ್ನೋ ಬಗ್ಗೆ ಕೂಡ ನಾವು ಈ ಪಾಠದಿಂದ ತಿಳ್ಕೊಳ್ಳೋಣ. तो आइए बच्चों देखते हैं संतुलित आहार. मैं अभी अभी बता रही थी यह एक वार्तालाप के रूप में है. ವಾರ್ತಾಲಾಪ ಅಂದರೆ ಸಂಭಾಷಣೆ. ಸಂಭಾಷಣೆ ಆಗಬೇಕಾದ್ರೆ ಅಲ್ಲಿ ಒಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳು ಇರಲೇಬೇಕು. यहाँ पर माँ है और उसका एक बेटा है रोहन. यह रोहन है. रोहन उसका बेटा है. माँ रोहन से कुछ बता रही है. आइए देखते हैं क्या है. चलिए देखते हैं पाठ को. माँ कहती है रोहन बेटा आ कुछ खा लो, आओ कुछ खा लो. मगर रोहन बोलता है नहीं माँ मुझे भूख नहीं है. ಭೂಕ್ ನಹಿ ಹೇನೆ ಹಶು ಇಲ್ಲ. ಏನಂತೆ? ರೋಹನಿಗೆ ಹಶು ಇಲ್ಲ ಅಂತೆ, ಹಸುವೆ ಇಲ್ಲ, ನನಗೆ ಊಟ ಬೇಡ ಅಂತ ಹೇಳ್ತಾ ಇದ್ದಾನೆ. तो माँ को आश्चर्य होता है. वो पूछती है भूख क्यों नहीं? सवेरे से कुछ नहीं खाया है. ಬೆಳಗ್ಗೆಯಿಂದ ನೀನು ಏನೂ ತಿಂದಿಲ್ಲ, ಯಾಕೆ भूख नहीं है? रोहन बोलता है सवेरे मैंने चाय पी ली थी और बिस्कुट और जलेबी भी खाई थी. ನಾನು ಬೆಳಗ್ಗೆ ಏನು ಮಾಡಿಬಿಟ್ಟಿದ್ದೆ? ಟೀ और उसके साथ साथ बिस्कुट और जलेबी. बिस्कुट ಕೂಡ ತಿಂದಿದ್ದೆ, जिलेबी ಕೂಡ ತಿಂದಿದ್ದೆ, इसलिए मुझे भूख नहीं है, मुझे खाना नहीं चाहिए. माँ बोलती है, देखिए क्या बोलती है माँ, यह तो मिठाई हुई. जो तुमने खाया है ना बिस्कुट और ये जलेबी जो है ना वह मिठाई है. शरीर के लिए शक्कर और नमक आवश्यक है लेकिन अधिक मात्रा में नहीं. शक्कर ಸಕ್ಕರೆ, ನಮಕ್ ಅಂದ್ರೆ ಉಪ್ಪು. ಬಿಸ್ಕೆಟ್ ಅಲ್ಲಿ ಉಪ್ಪಿರುತ್ತೆ, ಸ್ವೀಟ್ಸ್ ಅಲ್ಲಿ ಸಕ್ಕರೆ ಇರುತ್ತೆ, ये सब चाहिए मगर कितना चाहिए? अधिक मात्रा में नहीं खाना चाहिए. ಹಾಗಾದ್ರೆ ರೋಹನ್ ಕೇಳ್ತಾನೆ क्या क्या खाना चाहिए? हमें क्या क्या खाना चाहिए? माँ बोलती है देखिए हमें क्या क्या खाना चाहिए? दाल रोटी, दूध दही, अंडा, साग सब्जी सब खाना चाहिए. सब्जी और फलों में विटामिन के अंश होते हैं. उनका सेवन करने से बीमारियों से हम बच सकते हैं. देखिए बच्चों, माँ बोलती है हमें क्या क्या खाना चाहिए? दाल रोटी, रोटी यानी रोटी, दूध दही अंदर हालू मोसरू, अंडा मोट्टे और साग सब्जी तरकारी, ये सब हमें खाना चाहिए क्योंकि सब्जी और फलों से हमें विटामिन के अंश मिलते हैं. इन सब खाने से हमें क्या होता है? हम बीमारियों से, ಕಾಯಿಲೆಯಿಂದ ನಾವು बचाव ಆಗಬಹುದು. इसलिए हमें ये सब डेली खाना है. तो वहाँ पर उसकी बेटी भी है. बेटी का नाम है सुगंधी. वो बोलती है माँ मुझे दूध नहीं, मुझे आइसक्रीम अच्छी लगती है. ನೋಡಿ ನಿಮ್ಮ ಥರದ್ದೇ ಹುಡುಗಿ ಇವಳಿಗೆ ಕೂಡ ಹಾಲು ಇಷ್ಟ ಆಗಲ್ಲ ಅಂತ. ಏನು ಇಷ್ಟ ಆಗ್ತಾ ಇದೆ? ಐಸ್ ಕ್ರೀಮ್. ಮगर इसकी माँ बोलती है, ನೋಡೋಣ ನಿಮ್ಮ ಅಮ್ಮ ಹೇಳಿದಾಗ ಇವ್ರು ಕೂಡ ಬೇಡ ಅಂತಾರ ಅಥವಾ ತಿನ್ನು ಅಂತ ಹೇಳ್ತಾರ ನೋಡೋಣ. ಅಮ್ಮ ಏನು ಹೇಳ್ತಾ ಇದ್ದಾರೆ ಇಲ್ಲಿ? माँ बोलती है नहीं बेटी, आइसक्रीम ज्यादा खाने से गला खराब होता है और खांसी हो सकती है. ज़्यादा आइसक्रीम खाने से गला ಗಂಟ್ಲು ಏನಾಗ್ಬಿಡುತ್ತೆ? ಗಂಟ್ಲು ನೋವಾಗ್ಬಿಟ್ಟು ಖಾಸಿ हो सकती है, ಕೆಮ್ಮು ಬರುತ್ತೆ, ಆಮೇಲೆ ಶೀತ ಜ್ವರ ಆಗ್ಬಿಟ್ಟು ನಾವು ಕಾಯಿಲೆ ಬೀಳ್ತೀವಿ. इसलिए अधिक आइसक्रीम नहीं खाना चाहिए. वहाँ पर और एक क्वेश्चन आता है रोहन को. रोहन पूछता है
ಐಸ್ ಕ್ರೀಮ್ ತಿನ್ನಬಾರ್ದು ಸರಿ, ಹಾಗಾದ್ರೆ दूध और दही क्यों? ಹಾಲು ಮತ್ತೆ ಮೊಸರು ಕುಡಿಬೇಕು, ತಿನ್ನು ತಿನ್ನು ಅಂತಿರಲ್ಲ, ಯಾಕೆ? इससे क्या होता है? दूध और दही में कैल्शियम के अंश हैं, शरीर की हड्डियों को ताकत मिलती है. ಇದನ್ನ ನಾವು ಸ್ಕೂಲಲ್ಲಿ ಕೂಡ ಕಲ್ತಿದ್ದೀವಿ. ಹಾಲಲ್ಲಿ ಏನು ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಸೈನ್ಸ್ ಮಿಸ್. ಏನು ಸಿಗತ್ತಂತೆ? ವೆರಿ ಗುಡ್. ಹಾಲು ಕುಡಿಯೋದ್ರಿಂದ ನಮಗೆ ಕ್ಯಾಲ್ಶಿಯಂನ ಅಂಶ ಸಿಗುತ್ತೆ. ಇದು ನಮ್ಮ ಹಲ್ಲು ಮತ್ತು ಮೂಳೆಗಳನ್ನು ಸ್ಟ್ರಾಂಗ್ ಮಾಡೋಕ್ಕೆ हमें क्या चाहिए? कैल्शियम चाहिए. वह हमें मिलता है दूध से. वहाँ पर और एक लड़का है प्रीतम. वो पूछता है प्रोटीन किस में होता है? ಈಗ ವಿಟಮಿನ್ ಆಯಿತು, ತರಕಾರಿ ತಿನ್ನೋದ್ರಿಂದ ಬರುತ್ತೆ. ಅದೇ ಥರ ಕ್ಯಾಲ್ಶಿಯಂ ಹಾಲು ಕುಡಿಯೋದ್ರಿಂದ ಸಿಗುತ್ತೆ. ಹಾಗಾದರೆ ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ ಏನ? वो किस में होता है? माँ उसके उत्तर भी देती है. देखिए प्रोटीन कहाँ कहाँ मिलता है. प्रोटीन हमें गेहूँ, चावल, मक्का, सोयाबीन, चना, अरहर आदि अनाज धान में प्रोटीन के अंश है. वहाँ पर एक शब्द आया, देखिए अनाज धान. अनाज धान यानी ದವಸ ಧಾನ್ಯಗಳು, ಬೇಳೆಕಾಳುಗಳು. ಈ ಬೇಳೆಕಾಳುಗಳನ್ನು ತಿನ್ನೋದ್ರಿಂದ ನಮಗೇನು ಸಿಗುತ್ತೆ? ಪ್ರೋಟೀನ್ ಕೆ ಅಂಶ ಹೋತೆ ಹೇ. ಈ ಬೇಳೆಕಾಳುಗಳಂದ್ರೆ ಯಾವ್ದು ಉದಾಹರಣೆ ಕೂಡ ಕೊಡ್ತಾ ಇದ್ದಾರೆ ನೋಡಿ ಅವರು. गेहूँ यानी ಗೋಧಿ, ಅಕ್ಕಿ, ಮೆಕ್ಕೆಜೋಳ, सोयाबीन, चना यानी कड़ले, ग्राउंड नट अंतीवಲ್ಲ कड़ले. ये सब को हम खा सकते हैं. अरहर यह भी एक टाइप का ಬೇಳೆಕಾಳುಗಳಲ್ಲೇ ಒಂದು ಟೈಪಿನ ಬೇಳೆಕಾಳದು. ಈ सबको हम क्या कर सकते हैं? खाने से हमें प्रोटीन मिलता है. हमें डेली इन सबको खाना है. तो बच्चों को एक डाउट है, वो ये पूछते हैं माँ से, संतुलित भोजन से क्या मतलब है? मतलब ಅಂದ್ರೆ ಅರ್ಥ, ಮೀನಿಂಗ್ ಏನು? ಹಾಗಾದ್ರೆ ನೀವು ಇಷ್ಟೊತ್ತು ಹೇಳ್ತಾ ಇದ್ದೀರಲ್ಲ ಸಂತುಲಿತ ಭೋಜನ, समतोलित आहार, इसका अर्थ क्या है? माँ कहती है कि हमें संतुलित भोजन का अर्थ क्या है? शरीर को स्वस्थ और सुदृढ़ रखने के लिए सही मात्रा में प्रोटीन, विटामिन, खनिज, कार्बोहाइड्रेट्स और फैट्स युक्त आहार का सेवन ही संतुलित भोजन कहलाता है. हमारे खाने में प्रोटीन होना चाहिए, विटामिन होना चाहिए, ಖನಿಜಾಂಶಗಳು, ಕಬ್ಬಿಣದ ಅಂಶಗಳು यह भी होना चाहिए. ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಅಂದರೆ ಕೊಬ್ಬು ಅಂತೀವಲ್ಲ, ಕೊಬ್ಬಿನ ಅಂಶ ಎಲ್ಲಿ ಸಿಗುತ್ತೆ ಹೇಳಿ? ಸರಿಯಾಗಿ ಹೇಳಿದ್ರಿ ಮಕ್ಕಳ. ಎಣ್ಣೆಯ ಪದಾರ್ಥದಲ್ಲಿ ನಾವು ಆಯಿಲಿ ಫುಡ್ಸ್ ತಿಂತೀವಲ್ಲ, ಚಿಪ್ಸು, ಬೋಂಡಾ, ಬಜ್ಜಿ, इन सब में फैट्स होते हैं. इसके अलावा हम ತುಪ್ಪ, ಎಣ್ಣೆಗಳ ಉಪಯೋಗ ಕೂಡ ಮಾಡ್ತೀವಿ. इन सब से ಕೊಬ್ಬಿನ ಅಂಶ ಸಿಗುತ್ತೆ. इन सब से हमें फैट्स मिलता है. यह भी हमारे शरीर के लिए बहुत ही आवश्यक है. यहाँ एक शब्द आया है ವಿಟಮಿನ್. ಈ ಶಬ್ದವನ್ನು ನಾವು ಕೇಳಿದ್ದೀವಿ. ಯಾವ್ಯಾವ ವಿಟಮಿನ್ ಬಗ್ಗೆ ಕೇಳಿದ್ದೀರಾ? ಹೆಚ್ಚಾಗಿ ನಾವು ಯಾವ್ಯಾವ ವಿಟಮಿನ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಹೇಳಿ? ವಿಟಮಿನ್ ಎ ಬಗ್ಗೆ ಗೊತ್ತು ನಿಮಗೆ, ವಿಟಮಿನ್ ಬಿ, ವಿಟಮಿನ್ ಸಿ और ವಿಟಮಿನ್ ಡಿ. ಇದಕ್ಕಿಂತ ಜಾಸ್ತಿ ವಿಟಮಿನ್ಗಳಿದ್ದಾವೆ, ಆದರೆ ಹೆಚ್ಚಾಗಿ ನಾವು ಈ ವಿಟಮಿನ್ಗಳ ಬಗ್ಗೆ ಕೇಳ್ತಾ ಇರ್ತೀವಿ. ಸ್ಕೂಲಲ್ಲಿ ಮಿಸ್ ಹೇಳ್ತಾ ಇರ್ತಾರೆ, ವಿಟಮಿನ್ ಎ चाहिए तो आपको कैरेट खाना है जो आंखों के लिए बहुत ही अच्छा है. ಮತ್ತೆ PT ಪೀರಿಯಡಲ್ಲಿ ಹೇಳ್ತಾ ಇರ್ತಾರಲ್ಲ, ಏನಂತ ವಿಟಮಿನ್ ಡಿ ಸಿಗುತ್ತೆ ಯಾವಾಗ? ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದಾಗ ಚರ್ಮಕ್ಕೆ ಅಗತ್ಯವಾಗಿ ಬೇಕಾಗಂತಹ ವಿಟಮಿನ್ ಡಿ ಕೂಡ ನಮಗೆ ಯಾವುದರಿಂದ ಸಿಗುತ್ತೆ? ಸನ್ಲೈಟಿಂದ ಸಿಗುತ್ತೆ. ಈ ಥರ ಈ 4 ವಿಟಮಿನ್ಗಳ ಬಗ್ಗೆ ಜಾಸ್ತಿ ನಮಗೆ ಸ್ಕೂಲಲ್ಲಿ ಚರ್ಚೆ ಆಗಿರುತ್ತೆ. इसलिए बच्चों सिर्फ चर्चा करने से कुछ नहीं होता. आपको क्या करना है? उसको खाना भी है, उसका पालन भी करना चाहिए. ವಿಟಮಿನ್ ಅಲ್ಲದೆ ಇನ್ನೇನೇನು ಬೇಕಂತೆ? ಬನ್ನಿ ಪಾಠವನ್ನು ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳೋಣ. रोहन ने सवेरे क्या क्या खाया था? माँ रोहन को बुलाती है खाने के लिए. वो बोलता है नहीं, मुझे खाना नहीं चाहिए. क्योंकि उसका रीज़न क्या है? ಏನೇನು ತಿಂದಿದ್ದಾನಂತೆ ಅವನು? ರೋಹನ್ ಸುಬಹ ಸುಬಹ, ಸಬೇರೆ ಯಾನಿ ಸುಬಹ, ಬಿಸ್ಕುಟ್ और जलेबी खाया था. ಏನೇನು ತಿಂದಿದ್ದಂತೆ ನೋಡಿ? बिस्कुट ತಿಂದಿದ್ದಂತೆ, ಜಿಲೇಬಿ ತಿಂದಿದ್ದಂತೆ. इसलिए वो बोलता है मुझे खाना नहीं चाहिए. ಅದಕ್ಕೆ ಅಮ್ಮ ಹೇಳ್ತಾ ಇದ್ದಾರೆ, ये सब तो तुम खा सकते हो, स्वीटू, बिस्किट्सू, चाय, कॉफ़ी सब हो सकता है, मगर कितना खाना चाहिए? ಅಧಿಕ ಮಾತ್ರಾ ಮೇ ನಹಿ. ಇದರ ಕೊರತೆಯಿಂದ ಹೇಗೆ ನಮಗೆ ಕಾಯಿಲೆ ಬರುತ್ತೋ ಅದೇ ರೀತಿಯಲ್ಲಿ ಇದನ್ನು ಜಾಸ್ತಿ ತಿನ್ನೋದ್ರಿಂದ ಕೂಡ ಏನಾಗುತ್ತೆ? ನಮಗೆ ಕಾಯಿಲೆ ಬರುತ್ತೆ. ಅಧಿಕ ಸಕ್ಕರೆ ಅಂಶನೂ ಇರಬಾರ್ದು, ಉಪ್ಪಿನ ಅಂಶ ಕೂಡ ಜಾಸ್ತಿ ಇರಬಾರ್ದು. इसके बारे में हमें ध्यान रखना चाहिए. ಹಾಗಾದರೆ क्या क्या खाना चाहिए बीमारियों से बचने के लिए? ಈ ಕಾಯಿಲೆಯಿಂದ ನಾವು ತಪ್ಪಿಸ್ಕೋಬೇಕಾದ್ರೆ, ಬಚಾವ್ ಆಗಬೇಕಾದ್ರೆ क्या क्या खाना चाहिए? ನೋಡಿ ಅಮ್ಮ ಹೇಳ್ತಾ ಇದ್ರೆ ಏನೇನು ತಿನ್ನಬೇಕಂತೆ? तरकारी और हಣ್ಣುಗಳನ್ನು ತಿನ್ನಬೇಕು. बीमारियों से बचने के लिए हमें सब्जी और फलों को खाना चाहिए. ಈ ಶಬ್ದಗಳನ್ನು ಬಹಳ ಸಾರಿ ಕೇಳಿದ್ದೀರಾ ನೀವು. ಏನು ಸಬ್ಜಿ ಅಂದರೆ ತರಕಾರಿ, और फल
हन्नू। वेरी गुड बच्चों। यहाँ पर देखिए, यहाँ पर क्या क्या है, कैरेट है, हसिरू तरकारिಗಳು इदावे, अन्ना, मोट्टे, ये सब क्या है, हमें खाना है बीमारियों से बचने के लिए। मಕ್ಕಳು ನೀವು ಕೇಳಿರಬೇಕು, प्रतिदिन एक एप्पल को खाने से, सेब को खाने से हम क्या कर सकते हैं, डॉक्टर से दूर रह सकते हैं। डॉक्टर इंದ ನಾವು ದೂರ ಇರಬೇಕು। ಯಾವಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಏನಾದರೂ ಕಾಯಿಲೆ ಬಂದ್ರೆ, अगर हम ये सब खाते हैं तो हम डॉक्टर के पास जाने की जरूरत ही नहीं है। ಇಲ್ಲಿ ಸೇಬು ಅಂದ್ರೆ ಬರೀ ಸೇಬುವೆ ತಿನ್ನಬೇಕು ಅಂತಿಲ್ಲ, ಪ್ರತಿದಿನ ಯಾವುದಾದ್ರೂ ಒಂದು ಹಣ್ಣು ತರಕಾರಿಯನ್ನು ನಾವು ಖಂಡಿತ ತಿನ್ನಲೇಬೇಕು। बच्चों याद रखिए, आपके फर्स्ट डॉक्टर और बेस्ट डॉक्टर कौन है, माँ है। ಎಲ್ಲಕ್ಕಿಂತ ಒಳ್ಳೆಯ ಮತ್ತೆ ಫಸ್ಟ್ ಡಾಕ್ಟರ್ ಯಾರು, ನಮ್ಮ ಅಮ್ಮ। माँ को ये सब मालूम है, हमें मगर सुनना है। इन ನೋಡ್ತಾ ಇದ್ದೀರಾ, ओह आइसक्रीम सभी को अच्छा लगता है ना, आइसक्रीम तो सभी को अच्छा लगता है, मुझे भी अच्छा लगता है। मगर अधिक आइसक्रीम खाने से क्या होता है, ನಾವೀಗ ಐಸ್ಕ್ರೀಮ್ ತಿಂತೀವಿ ಅಂದ ಕೂಡಲೇ ಎಲ್ಲ ಹೇಳ್ತಾರೆ, ಏ ತಿನ್ಬೇಡ, ಕ್ಯೂ, ನಿಮ್ಗಂತೂ ಕೋಪ ಬಂದ್ಬಿಡುತ್ತೆ, ಯಾಕೆ ಐಸ್ಕ್ರೀಮ್ ತಿನ್ನಬಾರ್ದು। ನೋಡಿ ಇಲ್ಲೊಬ್ಳು ಹುಡುಗಿ ನಿಮ್ಮ ಥರದವಳೆ ಏನು ಮಾಡ್ತಾ ಇದ್ದಾಳೆ, आइसक्रीम ತಿಂತಾ ಇದ್ದಾಳೆ ಖುಷಿಯಾಗಿ। मगर बच्चों याद रखिए, आइसक्रीम खा सकते हैं, अधिक मात्रा में नहीं, क्योंकि अधिक मात्रा में आइसक्रीम खाने से गला खराब होता है और खांसी हो सकती है। ಹೆಚ್ಚು ನಾವು ಐಸ್ಕ್ರೀಮ್ ತಿಂದರೆ ಏನಾಗುತ್ತೆ ನೋಡಿ, ಏನಾಗುತ್ತಂತೆ, ಕೆಮ್ಮು ಬರುತ್ತೆ, ಗಂಟ್ಲು ನೋವು ಬಂದ್ಬಿಟ್ಟು ಕೆಮ್ಮು ಬರುತ್ತೆ, ಆಮೇಲೆ ಶೀತ ಜ್ವರ, इस तरह हम बीमार पड़ जाते हैं। इसलिए बच्चों याद रखिए, आइसक्रीम अधिक मात्रा में नहीं खाना चाहिए। देखिए यहाँ पर हम क्या क्या खा सकते हैं, यह है ज्वार ಅಂತಂದ್ರೆ ಜೋಳ, ಹಸಿ ಜೋಳ, ಬೇಯಿಸಿರೋದು, ಸುಟ್ಟಿರೋದು, ಈ ತರ ಬೇರೆ ಬೇರೆ ತರ ಜೋಳಗಳಿರುತ್ತೆ, इसको आप खा सकते हैं। और फल को भी आप खा सकते हैं। इस तरह के ऑरेंज, ಕಿತ್ತಳೆ ಹಣ್ಣು, हिंदी में इसको संतरा कहते हैं। ಯಾವುದಾದ್ರೂ ಹಣ್ಣು ಸರಿ, ನಿಮಗೆ ಇಷ್ಟ ಆಗುವಂತ ಹಣ್ಣುಗಳನ್ನು ತಿನ್ನಿ, ತರಕಾರಿಗಳನ್ನು ತಿನ್ನಿ। ಇವುಗಳನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಮಕ್ಕಳೇ, हम बहुत स्ट्रांग बनते हैं, सुदृढ़ और स्वस्थ बनते हैं। यहाँ पर बहुत सारे ಫ್ರೂಟ್ಸ್ है, ವೆಜಿಟೇಬಲ್ಸ್ है ಅಲ್ವಾ, ಯಾವುದನ್ನು ಬೇಕಾದರೂ ನಾವು ತಿನ್ಬೋದು। ಒಂದು ವೇಳೆ ಇದೆಲ್ಲ ತಿನ್ನೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಅಮ್ಮ ಮನೆಯಲ್ಲಿ ಸ್ವೀಟ್ ಆಗಿರೋ ಹಣ್ಣು ಕೊಟ್ಟರೆ ನಮ್ಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ಎಲ್ಲಿಗೆ ಹೋಗಬೇಕಾಗತ್ತೆ, डॉक्टर के पास जाना पड़ता है। देखिए ये लड़की बीमार हो गई है तो डॉक्टर के पास गई है, डॉक्टर वहाँ पर इंजेक्शन लगाते हैं और ಮಾತ್ರೆ ಕೂಡ ಕೊಡ್ತಾರೆ। ನೀವು ಸ್ವೀಟ್ ಆಗಿರೋ ಹಣ್ಣು ತಿನ್ನೋಕ್ಕೆ ಇಷ್ಟಪಡ್ತೀರೋ, ಡಾಕ್ಟರ್ ಕೂಡ ಕಹಿ ಕಹಿ ಆಗಿರೋ ಮಾತ್ರೆ ತಿನ್ನೋಕ್ಕೆ ಇಷ್ಟಪಡ್ತೀರಾ ಹೇಳಿ, बेडाला। तो आपको आज से क्या करना है, माँ जो कुछ भी देती है, वेजिटेबल्स हो सकता है, फ्रूट्स हो सकता है, आपको खाना चाहिए। करेंगे ना। तो देखिए अब हमें दूध और दही का सेवन हमें क्यों करना चाहिए। दूध ಅಂದ್ರೆ ಹಾಲು ಮತ್ತೆ ಮೊಸರು, ಇವುಗಳನ್ನು ಯಾಕೆ ತಿನ್ನಬೇಕು, ಹೆಚ್ಚಾಗಿ ನೀವು ಹಾಲು ಮತ್ತೆ ಮೊಸರು ತಿನ್ನಕ್ಕೆ ಇಷ್ಟಪಡಲ್ಲ, ಆದರೆ ಅಮ್ಮ ಯಾವಾಗಲೂ ಕೂಡ ತಿನ್ನಿ ಅಂತಾರೆ। ಇವಾಗ ಸ್ಕೂಲ್ಗಳಲ್ಲೂ ಕೂಡ ಹಾಲನ್ನು ಕೊಡ್ತಾರೆ, ಮೊಸರು ಕೂಡ ಕೊಡ್ತಾ ಇದ್ದಾರೆ। मगर ये सब क्यों खाना है, ओह नोडी ना, बहुत स्ट्रांग है ना, पहलवान है, आप भी ऐसा बनना चाहते हैं ना, तो आपको क्या करना है, दूध और दही का सेवन करना चाहिए। क्योंकि दूध और दही में कैल्शियम के अंश हैं और हमारी शरीर की हड्डियों को ताकत ಅಂದ್ರೆ ಶಕ್ತಿ। ಈ ಜಿಮ್ಮಿಗೆಲ್ಲ ಹೋಗ್ಬಿಟ್ಟು ಎಕ್ಸರ್ಸೈಸ್ಗೆ ಹೋಗಿ ಮಾಡ್ತಾರಲ್ಲ ಎಕ್ಸರ್ಸೈಸು, ಆವಾಗ ನೀವು ಶಕ್ತಿವಂತರಾಗಬೇಕಾದ್ರೆ, ಸ್ಟ್ರಾಂಗ್ ಮಸಲ್ಸ್ ಬರಬೇಕಾದ್ರೆ आपको बोन स्ट्रांग होना चाहिए और उसके लिए कैल्शियम चाहिए। बरी ಮೂಳೆಗಳು ಮಾತ್ರ ಅಲ್ಲ, ನಮ್ಮ ಹಲ್ಲು ಕೂಡ ಗಟ್ಟಿಯಾಗಿರಬೇಕಾದ್ರೆ ಏನು ತಿನ್ನಬೇಕು ನಾವು, दूध और दही को सेवन करना चाहिए, इससे हमें कैल्शियम मिलता है। ನೋಡೋಣ ಹಾಗಾದ್ರೆ ಇನ್ನೊಂದ್ಸಲ ನಾವೇನೇನು ಕುಡಿಬೇಕು, ಹಾಲನ್ನು ಕುಡಿಬೇಕಂತೆ। ये क्या है, वेजिटेबल्स, ತರಕಾರಿಗಳನ್ನು ತಿನ್ನಬೇಕು। कोई भी फ्रूट्स हो सकता है, हमें खाना चाहिए। स्वीट्स भी अच्छा है और दाल रोटी को भी आपको खाना चाहिए, है ना। दाल रोटी कुछ भी हो सकता है, ಅಂದ್ರೆ ನಮಗೆ ಪ್ರೋಟೀನು ಬೇಕು, ಹಣ್ಣುಗಳಿಂದ ವಿಟಮಿನ್ ಸಿಗುತ್ತೆ, ವೆಜಿಟೇಬಲ್ಸ್ ತಗೋಬೇಕು और दूध से हमें कैल्शियम मिलता है। इन सब को हमें सेवन करना चाहिए। ಹಾಗಾದ್ರೆ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, प्रोटीन को किन चीज़ों से प्राप्त कर सकते हैं। विटामिन तो वेजिटेबल्स और फ्रूट्स से मिलता है, कैल्शियम हमें दूध से मिलता है। ಹಾಗಾದ್ರೆ ಪ್ರೋಟೀನ್ ಎಲ್ಲಿಂದ ಸಿಗುತ್ತೆ ನೋಡಿ, ಹೇಳ್ತಾ ಇದ್ದಾಳೆ ಅಮ್ಮ, गेहूं, चावल, मक्का, सोयाबीन, चना आदि अनाज धान से हमें क्या मिलता है, प्रोटीन को प्राप्त कर सकते हैं। ಗೋಧಿ, ಅಕ್ಕಿ, ಮೆಕ್ಕೆಜೋಳ, ಅಲ್ಲಿ ಕೊನೆಯಲ್ಲಿ ಚಿತ್ರ ಇರೋದು ಯಾವ್ದು ಹೇಳಿ, ಇದು ಆ ಚಿತ್ರ ಯಾವುದಿದು,
मोलके कालू, हेसर काले ने मूंगफली कहते हैं, आप मूंगफली को भी खा सकते हैं। इन सबको हमें खाने से हमारे शरीर के लिए जो प्रोटीन के अंश चाहिए वह भी मिलता है। तो बच्चों, संतुलित आहार क्या है? ಇಷ್ಟೊತ್ತು ನಾವು ಮಾತಾಡ್ತಾ ಇದ್ವಿ ಸಂತುಲಿತ ಆಹಾರ, ಸಮತೋಲನ. ಏನು ಹಾಗಂದ್ರೆ ಏನೇನಿರಬೇಕು ನಮ್ಮ ಆಹಾರದಲ್ಲಿ? सही मात्रा में प्रोटीन, विटामिन, खनिज, कार्बोहाइड्रेट्स और फैट्स युक्त आहार ही संतुलित आहार है. ಏನೇನಿರಬೇಕಂತೆ ಸಂತುಲಿತ ಆಹಾರ ಅಂದ್ರೆ ಸಹಿ ಮಾತ್ರಾ ಮೇ, ಸರಿಯಾದ ಪ್ರಮಾಣದಲ್ಲಿ. ಅಂದ್ರೆ ಈಗ ಪ್ರೋಟೀನ್ ಆರೋಗ್ಯಕ್ಕೆ ಒಳ್ಳೆಯದಂತೂ ಬರೀ ಬೇಳೆಕಾಳುಗಳನ್ನೇ ತಿನ್ನೋದು, ಅಥವಾ ವಿಟಮಿನ್ ಒಳ್ಳೆಯದು ಅಂದ್ಬಿಟ್ಟು ಬರೀ ವಿಟಮಿನ್ ಇರುವಂತಹ ತರಕಾರಿ ಹಣ್ಣನ್ನು ತಿನ್ನೋದು, ಬೇರೆ ಏನು ತಿಂದೇ ಇರೋದು ಐಸಾ ನಹಿ. ಹಾಲು ಬರೀ ಹಾಲು ಕುಡಿಯೋದು ಅಲ್ಲ. ನಮ್ಮ ಆಹಾರದಲ್ಲಿ ಪ್ರತಿಯೊಂದು ಕೂಡ ಸಮ ಪ್ರಮಾಣದಲ್ಲಿ ಇದ್ದಾಗ ಮಾತ್ರನೇ ಯಹ ಸಂತುಲಿತ ಆಹಾರ, इसे हम कहते हैं संतुलित आहार. इसका हमें सेवन करना चाहिए आरोग्य के लिए. ನೋಡಿ ಸಂತುಲಿತ ಆಹಾರ ಅಂದ್ರೆ ಇಲ್ಲಿ ನಿಮಗೆ ಚಿತ್ರ ಸಹಿತ ತೋರಿಸ್ತಾ ಇದ್ದೀನಿ ನಾನು. ಏನೇನಿರಬೇಕಲ್ಲಿ? संतुलित ಆಹಾರದಲ್ಲಿ फ्रूट्स होना चाहिए और उसमें भी ड्राई फ्रूट्स भी होना चाहिए. बादामी, गोडंबी, इस तरह के ड्राई फ्रूट्स को भी हम खा सकते हैं. और वेजिटेबल्स है, ತರಕಾರಿಗಳಿದಾವೆ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, लवंग ಮತ್ತೆ ಚಕ್ಕೆ ಲವಂಗಗಳನ್ನು ಕೂಡ ನಾವು ಯೂಸ್ ಮಾಡಬೇಕು. उसके साथ दही और दूध का उपयोग भी करना चाहिए. फ्रूट्स होना चाहिए. ಎಲ್ಲವೂ ಸೇರಿ ನಾವು ಏನಂತೀವಿ ಅದನ್ನ संतुलित आहार. सभी सही मात्रा में उसका उपयोग हमें करना चाहिए. तो आइए देखते हैं कितना कितना प्रमाण क्या है, ಯಾವ ಪ್ರಮಾಣದಲ್ಲಿ ನಾವು ಏನೇನನ್ನ ತಗೋಬೇಕು. यहाँ पर देखिए पानी, ನೀರಿನಂಶ ಎಷ್ಟಿರಬೇಕು, ನಮ್ಮ ದೇಹದಲ್ಲಿ ನೀರಿನಂಶ ನಾವು ಎಷ್ಟು ಉಪಯೋಗಿಸಬೇಕು. ಅವ್ರ ಅನಾಧಾನ್ ಅಂದ್ರೆ ಬೇಳೆಕಾಳುಗಳು, ದವಸ ಧಾನ್ಯಗಳು. और सब्जी और फल, सब्जी फल ಅಂತಂದ್ರೆ ತರಕಾರಿ ಮತ್ತೆ ಹಣ್ಣುಗಳು ಕೂಡ ಇರಬೇಕು. और उसके साथ दूध और मांस भी होना चाहिए. मांस सेवने ಕೂಡ ನೀವು थोड़ा प्रमाण में कर सकते हैं अगर करते हैं तो. और उसके साथ साथ मिठाई भी खा सकते हैं आप, आइसक्रीम, जिलेबी खा सकते हैं, मगर प्रमाण को देखिए. पानी का प्रमाण कितना है, ಜಾಸ್ತಿ ನಾವು ನೀರನ್ನು ಕುಡಿಬೇಕು. और मिठाई कितना चाहिए, थोड़ा सा मिठाई खा सकते हैं. और है अंत में तेल ಅಂದ್ರೆ ಎಣ್ಣೆ. ಅವಾಗಲೇ ಹೇಳಿದಾಗೆ ಎಣ್ಣೆ, ತುಪ್ಪ, ಬೆಣ್ಣೆ ಇವುಗಳ ಉಪಯೋಗ ಕೂಡ ಮಾಡಬಹುದು. मगर उसका प्रमाण को देखिए कितना कम है ना. तेल ಎಷ್ಟು ಕಡಿಮೆ ತಗೋತಾ ಇದೀವಿ ನಾವು. और पानी कितना होना चाहिए, ನೀರು ಎಷ್ಟು ಜಾಸ್ತಿ ತಗೋತೀವಿ, ತುಂಬಾ ಪ್ರಮಾಣದಲ್ಲಿ ನೀರು ಬೇಕು, ಅದಕ್ಕೆ ಹೋಲಿಸಿದ್ರೆ ಕಡಿಮೆ ಪ್ರಮಾಣದ ಎಣ್ಣೆಯನ್ನ ಉಪಯೋಗ ಮಾಡಬಹುದು. यह एक पिरामिड के जैसे है, इसका हम सही उपयोग करते हैं. इसी प्रकार हम खाना खाते हैं तो हम क्या बन सकते हैं, स्वस्थ और सुदृढ़ बन सकते हैं. ಮಕ್ಕಳೇ, ಇಲ್ಲಿ ತನಕ ನಾವು ತಿಳ್ಕೊಂಡ್ವಿ ಸಮತೋಲಿತ ಆಹಾರ ಅಂದ್ರೆ ಏನು, ಅದರಲ್ಲಿ ಏನೇನಿರಬೇಕು, ಇಲ್ಲದೆ ಇದ್ರೆ ನಮಗೆ ಯಾವ ಸಮಸ್ಯೆಗಳು ಬರಬಹುದು, ಇದನ್ನೆಲ್ಲ ತಿಳ್ಕೊಂಡ್ವಿ. ಇನ್ಮೇಲಿಂದ ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಕಂಪ್ಲೇಂಟ್ ತರೋಗಿಲ್ಲ, ನನಗೆ ಅದು ಬೇಡ, ಇದು ಬೇಡ, ಅದಿಷ್ಟ ಆಗಲ್ಲ. आपको क्या करना है, सब कुछ खाना है. ಆದರೆ ಎಷ್ಟು ತಿನ್ನಬೇಕು, ಯಾವ ಪ್ರಮಾಣದಲ್ಲಿ ತಿನ್ನಬೇಕು ಇದನ್ನು ನೀವೇ ಅರ್ಥ ಮಾಡಿಕೊಂಡು ಮನೆಯಲ್ಲಿ ಅಮ್ಮ ಹೇಳಿದ ಎಲ್ಲ ತರಕಾರಿಗಳನ್ನು, ಹಣ್ಣುಗಳನ್ನು ತಿಂತೀರಾ. उसके साथ साथ आइसक्रीम भी खा सकते हैं, मगर कितना, ಎಷ್ಟು ಐಸ್ಕ್ರೀಮ್ ತಿನ್ನಬೇಕು, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಐಸ್ಕ್ರೀಮ್ भी खा सकते हैं. ಹಾಲು ಅಮ್ಮ ತಂದು ಕೊಟ್ಟು ಕೂಡಲೇ ಬೇಡ ಅಂತ ಹೇಳಾಗಿಲ್ಲ. आपको आपकी माँ दूध देती है, ಇಷ್ಟ ಇಲ್ಲ ಅನ್ನಕ್ಕೆ ನಿಮ್ಮ ಹತ್ರ ಒಂದು ಲೀಟರ್ ಹಾಲು ಕುಡಿರಿ ಅಂತ ಯಾರು ಹೇಳಲ್ಲ. एक ग्लास तो पी सकते हैं ना, थोड़ा सा दूध पी सकते हैं. इन सबको खा पी के और उसके साथ व्यायाम भी करके आपको क्या करना है, स्ट्रांग होना चाहिए. क्योंकि स्वस्थ शरीर में स्वस्थ मन होता है. ನಿಮಗೆ ಮೈಂಡ್ ಸ್ಟ್ರಾಂಗ್ ಆಗಿರಬೇಕಾದ್ರೆ, ನೀವು ಓದಿದ್ದು, ಬರ್ದಿರೋದು, ತಿಳ್ಕೊಂಡಿರೋದೆಲ್ಲ ಅರ್ಥ ಆಗಬೇಕಾದ್ರೆ ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರಬೇಕು. ಮೈಂಡ್ ಸ್ಟ್ರಾಂಗ್ ಆಗಿರಬೇಕಾದ್ರೆ ನಮ್ಮ ದೇಹ ಹೇಗಿರಬೇಕು, ಬಾಡಿ भी उतना ही स्ट्रांग होना चाहिए. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಆರೋಗ್ಯವೇ ಭಾಗ್ಯ. ಉತ್ತಮವಾದ ಆಹಾರವನ್ನು ನಾವು ಪಾಲನೆ ಮಾಡಿದಾಗ ಮಾತ್ರನೇ ನಾವು ಆರೋಗ್ಯವಾಗಿರಕ್ಕೆ ಸಾಧ್ಯ. तो चलिए आपके लिए अब एक एक्टिविटी है, सही क्रम में जोड़िए. ಏನು ಮಾಡಬೇಕಂತ, ಇಲ್ಲಿ ಅಕ್ಷರಗಳು ಹಿಂದೆ ಮುಂದೆ ಆಗಿದ್ದಾವೆ. इसको सही क्रम में जोड़ने से एक अर्थपूर्ण शब्द आपको मिलता है. देखिए, अनाज. ಈಗ ಇದೊಂದು ಅರ್ಥಪೂರ್ಣ ಶಬ್ದ ಆಯಿತು. ಹಾಗಾದ್ರೆ ಇನ್ನೊಂದು ಶಬ್ದ ನೋಡೋಣಲ್ಲ. ನೋಡಿ ಇಲ್ಲಿ ನ, ವಿ, ಜಾ और मी है. ಹೇಗೆ ಇದನ್ನ ಜೋಡಿಸೋಣ, ಯೋಚನೆ ಮಾಡಿ ಸ್ವಲ್ಪ. ओके, क्या बन गया, विटामिन. ये तो विटामिन बन गया. ಇನ್ನೂ ಒಂದು ಶಬ್ದ ನೋಡೋಣ. ಹಾಗಾದ್ರೆ ಇಲ್ಲಿ ಜಾಸ್ತಿ ಅಕ್ಷರಗಳಿದ್ದಾವೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ ನಿಮಗೆ ಯೋಚನೆ ಮಾಡಿ ಇದು ಯಾವ ಶಬ್ದ, ಇದನ್ನ ಹೇಗೆ ಬರೆದ್ರೆ ನಿಮಗೊಂದು ಅರ್ಥಪೂರ್ಣವಾದ ಶಬ್ದ ಸಿಗುತ್ತೆ.
संतुलित आहार ಇದು ನಮ್ಮ ಪಾಠದ ಹೆಸರು ಇವತ್ತಿನ ಪಾಠದ ಹೆಸರು संतुलित आहार तो और भी एक शब्द को देखते आइए यहाँ पर भी कुछ अक्षर है इसे हम अर्थपूर्ण शब्द में लिखेंगे देखिए नारियल पानी पानी सभी को मालूम है नारियल पानी ಅಂತಂದ್ರೆ ಎಳೆನೀರು नारियल पानी आपके लिए और एक एक्टिविटी है देखिए यहाँ पर एक लड़का है खुशी खुशी से एक्टिविटी करने के लिए तैयार है ಹಾಗಾದ್ರೆ ನೀವು ಕೂಡ ತಯಾರಿದ್ದೀರಲ್ಲ ನೋಡೋಣ ಏನು ಆಕ್ಟಿವಿಟಿ ನಮ್ಮದು ವರ್ಗೇತರ ಶಬ್ದಕ್ಕೋ ಪಹಚಾನಿಯೇ ವರ್ಗೇತರ ಮಕ್ಕಳೇ ವರ್ಗೇತರ ಅಂದರೆ ಗುಂಪಿಗೆ ಸೇರದ ಪದ ಕನ್ನಡದಲ್ಲಿ ನಾವು ಇದನ್ನು ಬಹಳಷ್ಟು ನೋಡಿದ್ದೀವಿ ಒಂದು ಗುಂಪಲ್ಲಿ ಒಂದಿಷ್ಟು ಪದಗಳಿದ್ದಾವೆ ಅದರಲ್ಲಿ ಒಂದು ಶಬ್ದ ಒಂದು ಪದ ಆ ಗುಂಪಿಂದ ಸ್ವಲ್ಪ ಬೇರೆ ಆಗಿರುತ್ತೆ तो हम आइए हम देखते हैं किस तरह के शब्द हैं यहाँ पर चना मक्का गेहूं आलू और कौन सा है चावल ಇದರಲ್ಲಿ ಒಂದು ಶಬ್ದ ಒಂದು ಪದ ಗುಂಪಿಗೆ ಸೇರಿಲ್ಲ ಯಾವುದದು ಅದನ್ನು ನೋಡಬೇಕಾದ್ರೆ ಮೊದಲಿಗೆ ನಮಗೆ ಎಲ್ಲ ಶಬ್ದಗಳ ಅರ್ಥ ಗೊತ್ತಿರಬೇಕು आइए देखते हैं पहले चना चना क्या है कड़ले यानी ग्राउंडनट और मक्का ಮೆಕ್ಕೆಜೋಳ गेहूं गेहूं यानी ಗೋಧಿ और आलू आलू ಎಲ್ಲರಿಗೂ ಗೊತ್ತಿದೆ आलू ಅಂದ್ರೆ ಏನು ಹೇಳಿ ಆಲೂಗಡ್ಡೆ और एक है चावल चावल ಅಂದ್ರೆ ಅಕ್ಕಿ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಕಡಲೆ ಮೆಕ್ಕೆಜೋಳ ಗೋಧಿ ಅಕ್ಕಿ ಇನ್ನೊಂದು ಯಾವುದದು ಆಲೂ ಹಾಗಾದ್ರೆ ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ವೆರಿ ಗುಡ್ ಯಾವುದು ಹೇಳಿ ಆಲೂ ಯಾಕೆ आलू ये एक वेजिटेबल है तरकारी और सब क्या है यहाँ पर दवस धान्यಗಳಲ್ಲಿ ತಗೋತೀವಿ ಬೇಳೆಕಾಳುಗಳಲ್ಲಿ ಇದೊಂದು ಏನಿದೆ ಇಲ್ಲಿ आलू क्या है एक वेजिटेबल है यहाँ पर देखिए कुछ है वर्गेतर शब्द कौन कौन से शब्द है चाय रोटी पानी शरबत और छाछ तो चाय का अर्थ तो सभी को मालूम है चाय ಅಂದ್ರೆ ಟೀ रोटी ತಿಂತೀವಲ್ಲ ನಾವು ರೊಟ್ಟಿ और पानी ನೀರು ಶರ್ಬತ್ ಶರ್ಬತ್ ಏನು ಕನ್ನಡದಲ್ಲಿ ಕೂಡ ಶರ್ಬತ್ ಉಪಯೋಗಿಸ್ತೀವಿ ಜ್ಯೂಸ್ और छाछ ಅಂತಂದ್ರೆ ಮಜ್ಜಿಗೆ ಹಾಗಾದ್ರೆ ಇಲ್ಲಿಗ ನೀರು टी मज्जिगे शरबत इन सब में हमें किसे निकालना है रोटी और एक वर्गेतर शब्द को देखेंगे मूली कुर्ता टमाटर गाजर और गोभी ओ कुर्ता ಯಾವುದು ಬೇರೆ ಬೇರೆ ಬಂತ ಹೇಳಿ ಕುರ್ತಾ ಯಾಕೆ ಹೇಳಿ ಉಳಿದಿರೋದೆಲ್ಲ ಏನಲ್ಲಿ ತರಕಾರಿಗಳು ಮೂಲಂಗಿ ಗೋಬಿ ಗೋಬಿ ಮಂಚೂರಿ ಗೋಬಿ ಅಂದ್ರೆ ಹಾಗಾದ್ರೆ ಏನು ಹೇಳಿ ವೆರಿ ಗುಡ್ ಗೋಬಿ ಅಂತಂದ್ರೆ ಕೋಸು टमाटर और गाजर गाजर ಅಂದ್ರೆ कैरेट ಇದರಲ್ಲಿ कुर्ता ಅನ್ನೋದು ಮಾತ್ರ ನಮ್ಮ ಡ್ರೆಸ್ ಬಗ್ಗೆ ಹೇಳ್ತಾ ಇದೆ सो इसलिए कुर्ते को हम निकाल देंगे यह वर्गेतर शब्द है आपके लिए अब एक गृह कार्य है ಒಂದು ಹೋಮ್ವರ್ಕ್ ಮಾಡೋಣ ಇಡೀ ಪಾಠದಲ್ಲಿ ನಾವು ಸಂತುಲಿತ ಆಹಾರ ಅಂದ್ರೆ ಏನು ಅದರ ಅರ್ಥ ಏನು उसका आवश्यकता क्यों है इसके बारे में हम सीखे हैं इसलिए आप क्या करेंगे उसी एक प्रश्न को लेकर उत्तर लिखेंगे ನೋಡಿ संतुलित आहार का मतलब क्या है और इसकी आवश्यकता क्यों है अब देखिए और एक अतिरिक्त कार्य है आपके लिए ಇನ್ನೊಂದು ಕೆಲಸ ಇದೆ ನಿಮಗೆ ಯಾವ ಕೆಲಸ ಮಾಡಬೇಕು जानकारी प्राप्त कीजिए जानकारी ಅಂದ್ರೆ ಮಾಹಿತಿಯನ್ನ ಪಡ್ಕೊಳ್ಳಿ ಯಾವುದ್ರ ಬಗ್ಗೆ ತಿಳ್ಕೋಬೇಕು ನೀವು ಇವಾಗ ಎ और ಡಿ ವಿಟಮಿನೋ की कमी से कमी ಅಂತಂದ್ರೆ ಕೊರತೆ ಹಾಗಾದ್ರೆ ಈ ವಿಟಮಿನ್ಗಳ ಕಡಿಮೆ ಆದ್ರೆ ಕೊರತೆ ಆದ್ರೆ ನಮಗೆ ಯಾವ ಯಾವ ತೊಂದರೆ ಆಗುತ್ತೆ ಏನೇನು ಕಾಯಿಲೆಗಳು ಬರ್ತವೆ ಅದರಲ್ಲೂ ಕೂಡ ಮುಖ್ಯವಾಗಿ ನಾವು ಇವತ್ತು ತಿಳ್ಕೊಳ್ಳೋಣ ಎ और ಡಿ ವಿಟಮಿನ್ की कमी से ಇದರ ಕೊರತೆಯಿಂದ ಏನಾಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡು ಒಂದು ಕಡೆ ಲಿಸ್ಟ್ ಮಾಡ್ತೀರಾ ಬರೀ ತಿಳ್ಕೊಳ್ಳೋದ್ರಿಂದ ಉಪಯೋಗ ಇಲ್ಲ ಅದನ್ನು ಹೇಗೆ ಹೋಗಲಾಡಿಸಬಹುದು ಯಾವ ರೀತಿ ನಾವು ಆರೋಗ್ಯಪೂರ್ಣ ಜೀವನವನ್ನು ನಡೆಸಬಹುದು ಅನ್ನೋದು ಕೂಡ ನೀವು ತಿಳ್ಕೋಬೇಕು तो एक काम भी आप करेंगे ना वेरी गुड मಕ್ಕಳೇ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಆರೋಗ್ಯವೇ ಭಾಗ್ಯ इसलिए हमें क्या करना चाहिए हमें संतुलित आहार का उपयोग करना चाहिए ಸಮತೋಲಿತ ಆಹಾರ ನಮ್ಮ ಫುಡ್ ಏನಿರಬೇಕು ಹೇಗಿರಬೇಕು ನಾವು ಏನು ಯಾವಾಗ ಎಷ್ಟು ತಿನ್ನಬೇಕು ಅದೇ संतुलित आहार यानी हमें क्या खाना है कितना खाना है और कैसे खाना है कब खाना है इसके बारे में अगर हम जानकारी प्राप्त करते हैं तो हम क्या बन सकते हैं स्वस्थ और सुदृढ़ बच्चों हमेशा हंसते रहिए खुश रहिए और स्वस्थ रहिए आप सबको मेरा नमस्कार